Hi, Pramod. Hi, ma'am. Yeah, this is Aruna from Quality Department. First of all, congrats for your placement. Just a Thank feedback you. interview, Pramod. We'll start. Yeah, ma'am. Start. Yeah, can you introduce about yourself, Pramod? Hi, ma'am. I'm Pramod Siddarth. I'm from Chitradurga, Hiriyur, and I have completed my BE Civil in SJCIT Chikballapur, and I have completed CACM course at CMTI Institute, sir. Okay. How did you get to know CMTI? And one of my friend, he is the alumni of this CMTI Institute, ma'am, and he told me about this. ಆಮೇಲೆ ಇದ್ರ ಬಗ್ಗೆ ನನಗೆ ಹೇಳ್ದ ಇದು ಹೆಂಗಿದೆ ಕೋರ್ಸಸ್, ಇದು ಸಿಲೆಬಸ್ ಬಗ್ಗೆ, ಮತ್ತೆ ಯಾವ ತರ ಯಾವ ತರ ಇದನ್ನ ಹೇಳ್ಕೊಡ್ತಾರೆ, ಯಾವ ತರ ಟ್ರೈನಿಂಗ್ ಮಾಡ್ತಾರೆ, ಯಾವ ತರ ಎಷ್ಟು ಚೆನ್ನಾಗಿದ್ದಾರೆ ಟ್ರೈನರ್ಸ್ ಬಗ್ಗೆ ಅದೆಲ್ಲ ಹೇಳ್ದ. ಅವನಿಂದ ಗೊತ್ತಾಯ್ತು ಈ ತರ ಕೋರ್ಸ್ ಇದೆ ಅಂತ ಹೇಳಿ. What do you learned in CMTI about the courses, syllabus, content and all? CMTI ಅಲ್ಲಿ ನಾವು ಕಾಲೇಜಲ್ಲಿ ಏನು ಸಿಲೆಬಸ್ ಇರ್ಲಿಲ್ಲೋ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಕೆಲವೊಂದು QS ಆಗ್ಲಿ, ಕ್ವಾಂಟಿಟಿ ಆಗ್ಲಿ, ಕೆಲವೊಂದು ಪ್ಲಾನಿಂಗ್ ಆಗ್ಲಿ, ಕಟ್ ಲಿಸ್ಟ್ ಇಂದ ಹಿಡಿದು ಮತ್ತೆ ಇನ್ನೂ ಹೊಸ ಥಿಂಗ್ಸ್ ಅದು ನಾವು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಡೀಲ್ ಮಾಡಬೇಕು ಅಲ್ಲಿ ಹೋದಾಗ, ಸೈಟ್ ವಿಸಿಟ್ಸ್ ಹೋದಾಗ ಅಲ್ಲಿ ಯಾವ ತರ ಡೀಲ್ ಮಾಡಬೇಕು, ಮತ್ತೆ ಆಫೀಸಲ್ಲಿ ಕೂತಾಗ ಅಲ್ಲಿ ಯಾವ ತರ ಕ್ಯಾಲ್ಕುಲೇಷನ್ ಆಗ್ಲಿ, ಯಾವ ತರ ಪ್ರೊಕ್ಯೂರ್ಮೆಂಟ್ ಆಗ್ಲಿ ಮಾಡಬೇಕು ಅನ್ನೋದನ್ನ CMT ಅಲ್ಲಿ ಗೊತ್ತಾಯ್ತು ನಮ್ಗೆ. ಅವ್ರದ್ದು ಸಿಲೆಬಸ್ ಕೂಡ ವರ್ಕ್ ಬೇಸಿಸ್ ಮೇಲೆ ಇದೆ, ಸೊ ದಟ್ ನಮಗೆ ಮುಂದೆ ಕರಿಯರ್ ಬಿಲ್ಡ್ ಮಾಡೋದಕ್ಕೂ ತುಂಬಾ ಈಸಿ ಇದೆ. Okay. Then how was the trainers during the classes and sites also? ಟ್ರೈನರ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ರು ಮ್ಯಾಮ್, ತುಂಬಾ ಇಂಟ್ರಾಕ್ಟಿವ್ ಆಗಿದ್ರು. ನಮ್ಗೆ ಕೇಳಿದ ಡೌಟ್ಸ್ ಎಲ್ಲ ಅವ್ರು ಕ್ಲಿಯರ್ ಮಾಡ್ತಾ ಇದ್ರು. ಯಾವ್ದೇ ರೀತಿ ನಮ್ಗೆ ಅನ್ಕಂಫರ್ಟಬಲ್ ತರ ಫೀಲ್ ಆಗ್ತಾ ಇರ್ಲಿಲ್ಲ. ತುಂಬಾ ಇಂಟ್ರಾಕ್ಟಿವ್ ಆಗಿದ್ರು. ನಾವ್ ಏನೇ ಡೌಟ್ ಕೇಳಿದ್ರು ಅವ್ರು ಕ್ಲಿಯರ್ ಮಾಡಕ್ಕೆ ರೆಡಿ ಇದ್ರು. ಮತ್ತೆ ನಾವು ಸೈಟ್ ವಿಸಿಟ್ ಹೋದ್ರು ಅಷ್ಟೇ, ಪ್ರತಿಯೊಂದನ್ನು ತೋರಿಸಿ ಪ್ರತಿಯೊಂದು ಡೀಟೇಲ್ಸ್ ಸಮೇತ ನಮಗೆ ಗೊತ್ತಿಲ್ಲದೆ ಇರೋದು ಸಮೇತ ಅವ್ರು ನಮ್ಗೆ ಹೇಳ್ತಾ ಇದ್ರು. ಸೊ ಟ್ರೈನರ್ಸ್ ತುಂಬಾ ಚೆನ್ನಾಗಿದ್ರು. ಮತ್ತೆ ಮೇನ್ ಏನಂದ್ರೆ ಅವ್ರು ತುಂಬಾ ನಮ್ ಜೊತೆ ಇಂಟ್ರಾಕ್ಟಿವ್ ಆಗಿದ್ರು. ಅದರಿಂದ ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ತುಂಬಾ ಈಸಿ ಆಗ್ತಾ ಇತ್ತು. Okay. How did you crack the interview? How many rounds of interview was there? ಆಕ್ಚುಲಿ ನನಗೆ ನಡೆದಿದ್ದು ಬರೀ ಒಂದೇ ರೌಂಡ್. ಅವ್ರು ಮೇನ್ ನೋಡೋದು ನಮ್ದು ಪ್ರೈಮರಿ ಆಗಿ ನೋಡೋದು ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್. ನಾವ್ ಎಷ್ಟು ಚೆನ್ನಾಗಿ ಅವ್ರು ಮಾತಾಡ್ತೀವಿ, ಅವ್ರ ಎಷ್ಟು ನಾವೇನ್ ಎಷ್ಟು ಚೆನ್ನಾಗಿ ನಮ್ದು ಕಮ್ಯುನಿಕೇಶನ್ ಸ್ಕಿಲ್ ಅಬ್ಸರ್ವ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ನಮ್ದು ಇಂಟರ್ವ್ಯೂ ಕೂಡ ಪಾಸ್ ಆಗುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದೊಂದೇ, ಎಷ್ಟು ಮಟ್ಟಿಗೆ ನಿಮ್ದು ಕಮ್ಯುನಿಕೇಶನ್ ಇದೆ, ಮತ್ತೆ ಯಾವ ರೀತಿ ನಿಮ್ ಇನ್ಫಾರ್ಮೇಶನ್ ಅವ್ರಿಗೆ ಪಾಸ್ ಮಾಡ್ತೀರಾ, ಮತ್ತೆ ನೀವು ಎಷ್ಟು ಮಟ್ಟಿಗೆ ಆ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಅದೆಲ್ಲ ನೋಡ್ತಾರೆ ಮ್ಯಾಮ್. ಸೊ ನಾನು ಅದನ್ನೆಲ್ಲ ಕಾನ್ಫಿಡೆಂಟ್ ಆಗಿ ನಾನು ಆನ್ಸರ್ ಮಾಡಿದೆ. ಅದಕ್ಕೆ ನನಗೆ ಈಸಿ ಆಯ್ತು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು. Okay, then what about CMTI app? How did that help you? CMT ಆಪ್ ಅಲ್ಲಿ ಎಷ್ಟೋ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಕೆಲವೊಂದು ಕೋರ್ಸಸ್ ಇದೆ, ವಿಡಿಯೋಸ್ ಇದೆ, ಅದನ್ನ ನೋಡ್ಕೊಂಡು ಹೋಗಿದ್ದೆ ಆಕ್ಚುಲಿ ಇಂಟರ್ವ್ಯೂ ಹೋಗೋಕ್ಕೂ ಮುಂಚೆ. ಆಮೇಲೆ ಕೆಲವೊಂದು ಮಾಕ್ ಟೆಸ್ಟ್ ಇದೆ, ಲೈಕ್ ಆಟೋ ಕ್ಯಾಡು, ಕೆಲವೊಂದು ಸ್ಕೆಚಪ್, ಇದು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕು. ಈ ತರ CMT ಆಪ್ ಎಷ್ಟೋ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಕೆಲವೊಂದು ವಿಡಿಯೋಸ್ ಇದೆ, ತುಂಬಾ ಹೆಲ್ಪ್ಫುಲ್ ಆಗಿದೆ. Okay, then what about CMTI staffs? How did they coordinate during the placements? CMTI ಸ್ಟಾಫ್ ಅವರು ತುಂಬಾ ಚೆನ್ನಾಗಿ ನಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ರು. ನಾವ್ ಯಾವ್ದಾದ್ರು ಸೆಷನ್ ಬೇಕು ಅಂದ್ರೆ, ನಮ್ಗೆ ಇಂಟ್ರೆಸ್ಟ್ ಇದೆ ಈ ಸೆಷನ್ ಅಲ್ಲಿ ಅಂದ್ರೆ ಬೇಗ ಶೆಡ್ಯೂಲ್ ಮಾಡ್ಕೊಡ್ತಾ ಇದ್ರು. ಯಾವ್ದೇ ರೀತಿ ನಮ್ಗೆ ತೊಂದರೆ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಎಷ್ಟು ನಮ್ಗೆ ಈ ತರ ಈ ಟ್ರೈನಿ ಅವ್ರು ಬೇಕಿದ್ದಾರೆ, ನಮ್ಗೆ ಈ ತರ ನಮ್ಗೆ ಸೆಷನ್ ಬೇಕು ನಮ್ಗೆ ಆಕ್ಚುಲಿ ಅಂತ ಕೇಳಿದ್ರೆ ನೀಟಾಗೆ ಎಲ್ಲ ಶೆಡ್ಯೂಲ್ ಮಾಡಿ ಕೊಡ್ತಾ ಇದ್ರು. ಯಾವ್ದೇ ರೀತಿ ತೊಂದರೆ ಆಗ್ತಿಲ್ಲ ಮ್ಯಾಮ್, ಎಲ್ಲ ಚೆನ್ನಾಗಿ ಇಂಟ್ರಾಗ್ರೇಟ್ ಮಾಡ್ತಾ ಇದ್ರು. Okay, then what do you want to say to your friends and juniors? ಫ್ರೆಂಡ್ಸ್ ಅಂಡ್ ಜೂನಿಯರ್ಸ್ ಅಂದ್ರೆ, ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕಂದ್ರೆ ಮೇನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನಾವು ಬಿಲ್ಡ್ ಮಾಡ್ಕೋಬೇಕು. ಕ್ಲಾಸ್ ಅಲ್ಲಿ ಯಾವ್ದೇ ಟ್ರೈನಿ ಯಾರೇ ಅದಿರ್ಲಿ, ಏನೇ ಕೇಳಲಿ, ವಾಲಂಟಿಯರ್ಗೆ ಬಂದು ಡೈಸಲ್ಲಿ ಮಾತಾಡೋ ತರ ಇರ್ಬೇಕು. ಯಾವ್ದಕ್ಕೂ ಎದುರಬಾರ್ದು, ಮೂಲೆ ಗುಂಪಲ್ಲಿ ಕುತ್ಕೊಂಡಿರ್ಬಾರ್ದು. ಯಾವಾಗ್ಲೂ ಅವ್ರು ಏನೇ ಕ್ವಶನ್ಸ್ ಕೇಳಿದ್ರು ಕೈ ಎತ್ತಿ ಆನ್ಸರ್ ಮಾಡೋ ತರ ಇರ್ಬೇಕು. ಯಾಕಂದ್ರೆ ನೀವು ಎಷ್ಟು ನೀಟಾಗಿ ಆನ್ಸರ್ ಮಾಡ್ತೀರೋ ಅಷ್ಟೇ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಅದೇ ಕಾನ್ಫಿಡೆಂಟ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. ಸೊ ಮೇನ್ ನಾನೇನ್ ಹೇಳ್ತೀನಿ, ಕಮ್ಯುನಿಕೇಶನ್ ಸ್ಕಿಲ್ ನ ಬಿಲ್ಡ್ ಮಾಡ್ಕೋಬೇಕು. ಆಮೇಲೆ ಸೆಕೆಂಡ್ರಿ ಟೆಕ್ನಿಕಲ್ ಸ್ಕಿಲ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು.